ಇವಾಗ ನೀವು ಹಾಲು ತಗೊಂಬಂದಿರ್ತೀರ, ಫ್ರಿಜ್ಜಲ್ಲಿ ಇಕ್ಬಿಟ್ಟಿರ್ತೀರ, ಹಾಲನ್ನ ಯೂಸ್ ಮಾಡ್ಕೊಂಡಿರಲ್ಲ, ಕಾರಣಾಂತರಗಳಿಂದ ಅದಂಗೆ ಫ್ರಿಜ್ಜಲ್ಲಿ ಬಿದ್ದಿರುತ್ತೆ. ಒಂದು ವಾರ 10 ದಿನ ಆಗೋಗ್ಬಿಟ್ಟಿರುತ್ತೆ. ಇವಾಗ ಅದನ್ನ ನೀವು ಬಿಸಿ ಮಾಡಕ್ ಹೋದ್ರೆ ಆ ಹಾಲು ಒಡೆದೋಗ್ಬಿಡುತ್ತೆ. ಸೇಮ್ ಇಲ್ಲಿ ಯಾವ ರೀತಿ ಒಡೆದೋಗುತ್ತೋ ಆ ರೀತಿಯಾಗಿ ಬೆಚ್ಚಗಾಗಿದ್ ಕೂಡಲೇ ಹೊಡೆದೋಗ್ಬಿಡುತ್ತೆ. ಆದ್ರೆ ನೀವು ಆ ಹಾಲನ್ನ ಹೆಂಗ್ ಉಪಯೋಗಿಸ್ಕೊಬೇಕು ಅಂತ ಏನಾದ್ರೂ ನೀವು ಯೋಚನೆ ಮಾಡ್ತಾ ಇದ್ರೆ ನನ್ನ ಹತ್ರ ಒಂದು ಟ್ರಿಕ್ಸ್ ಇದೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬಾ ಸಿಂಪಲ್ ಆಗಿ ಹಾಲನ್ನ ಒಡೆದಿರ ಹೆಂಗ್ ಉಪಯೋಗಿಸ್ಕೊಬಹುದು, ಅದನ್ನ ಹೇಗೆ ಪನ್ನೀರ್ ಮಾಡ್ಬೋದು ಅಂತೇಳಿ, ಆ ಹಾಲನ್ನ ಹೇಗೆ ನೀವು ಯೂಸ್ ಮಾಡ್ಕೊಬೋದು ಅಂತ ಹೇಳುವಂತ ಸಣ್ಣ ಪ್ರಯತ್ನ ನೋಡಿ. ನಾನು ಫಸ್ಟ್ ಹಾಲು ಹಾಕದ್ನಲ್ಲ, ಅದು ಒಡೆದೋಯ್ತಲ್ಲ. ಇವಾಗ ಅದೇ ಪಾತ್ರೆನ ತೊಳೆದು ಮತ್ತೆ ಒಂಚೂರು ಹಾಲು ಉಳಿದಿತ್ತು, ಹಾಲನ್ನ ಬಿಸಿಗೆ ಹಾಕ್ತಾ ಇದ್ದೀನಿ. ಬಿಸಿಗೆ ಹಾಕೋ ಅದ್ರ ಜೊತೆಗೆ ಒಂಚೂರು ಸೋಡಾ, ಒಂದು ಚಿಟಿಕೆ ಸೋಡಾ ಹಾಕ್ಬಿಟ್ರೆ ಹಾಲು ಒಡೆದೋಗೋದಿಲ್ಲ, ಅದು ಚೆನ್ನಾಗಿ ಬೇಯುತ್ತೆ. ಹಾಲು ಚೆನ್ನಾಗಿ ಬಂದ್ಮೇಲೆ ಅದರಲ್ಲಿ ಒಂಚೂರು ನಿಂಬೆಹಣ್ಣು ಇಟ್ಬಿಟ್ರೆ ಅದು ಪನ್ನೀರ್ ಆಗುತ್ತೆ. ಗಾಯ್ಸ್, ಅರ್ಥ ಆಯ್ತಲ್ಲ? ನಿಮ್ಮ ಹತ್ರ ಉಪಯೋಗಿಸ್ಕೊಂಡಿರ ಇರುವಂತ ಹಾಲೇನಾದ್ರೂ ಇದ್ರೆ ನಿಮ್ಗೆ ಗೊತ್ತಾದ್ರೆ, ಇದು ಬಿಸಿ ಮಾಡಿದ್ರೆ ಅಂದ್ರೆ ಗೊತ್ತಾಗ್ಬಿಡ್ತಲ್ಲ, ಬಿಸಿ ಮಾಡಿದ್ರೆ ಒಡೆದೋಗ್ಬಿಡುತ್ತೆ ಅಂತ. ಆ ಟೈಮಲ್ಲಿ ಆ ಹಾಲಿಗೆ ಒಂಚೂರು ಒಂದು ಚಿಟಿಕೆ ಸೋಡಾ ಹಾಕ್ಬಿಟ್ಟು ಕಾಯಿಸಿ, ಹಾಲು ಒಡೆದೋಗೋದಿಲ್ಲ. ಆಮೇಲೆ ಹಾಲು ಕುದಿ ಬಂದ್ಮೇಲೆ ನಿಂಬೆಹಣ್ಣು ಇಟ್ಬಿಟ್ರೆ ಅದು ಪನ್ನೀರ್ ಆಗುತ್ತೆ. ಪನ್ನೀರ್ ಯೂಸ್ ಮಾಡ್ಕೋಬಹುದು ಗಾಯ್ಸ್, ಅಷ್ಟೇ. ನಿಮಗೇನಾದ್ರೂ ಭಯ ಇದ್ರೆ ಹಾಲು ಒಡೆದೋಗುತ್ತೆ ಅಂದ್ರೆ ಅದಕ್ಕೆ ಒಂದು ಚಿಟಿಕೆ ಸೋಡಾ ಹಾಕ್ಬಿಟ್ಟು ಈ ರೀತಿಯಾಗಿ ಕಾಯಿಸ್ಕೊಳ್ಳಿ. ಕಾಯಿಸಿದ ನಂತರ ನೋಡಿ, ನಿಂಬೆಹಣ್ಣು ಹಿಂಡಿದ್ದೀನಿ. ಈಗ ಇದು ಪನ್ನೀರ್ ಆಗಿದೆ. ಇದನ್ನು ಸೋಸ್ಬಿಟ್ಟು ಟೊಮೆಟೊ ಗೊಜ್ಜು ಮಾಡಿ ಅದರಲ್ಲಿ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ನೀವು ಪರೋಟ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ಪನ್ನೀರ್ ಟಿಕ್ಕಾ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ಪನ್ನೀರ್ ರೆಡಿ ಆದ್ಮೇಲೆ ಆಮೇಲೆ ಅದನ್ನ ಸಕ್ಕರೆ ಜೊತೆ ತಿಂದ್ರು ಚೆನ್ನಾಗಿರುತ್ತೆ. ಸೊ ಏನ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ಹಲವಾರು ವೆರೈಟೀಸ್ ಮಾಡ್ಕೋಬಹುದು. ಒಟ್ನಲ್ಲಿ ಹಾಲನ್ನ ನಾವು ಒಡೆದಿರ ಕಾಪಾಡ್ಕೊಂತೀರ ಇರೋದಕ್ಕೆ ಇನ್ನೊಂದು ಸಣ್ಣ ಟ್ರಿಕ್ಸು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ನೋಡಿಕ್ಕೆ.